ಭಾನುವಾರ ಹುಟ್ಟಿರೋರಿಗೆ ಹೊರಗಡೆಯಿಂದ ನೋಡುವಂತವ್ರ ಪರಿಸ್ಥಿತಿ ಹೇಗಿರುತ್ತೆ? ಹುಡುಗರು ಏನು ಬಹಳ ಅದ್ಭುತವಾಗಾನೆ, ಒಳ್ಳೆ ದುಡ್ಡು ಕಾಸು. ಇವರು ತುಂಬಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಅನ್ನ ಅನೇಕ ಬಾರಿ ಎದುರಿಸಬೇಕಾಗ್ತದೆ. 1ನೇ ತಾರೀಕಿಗೆ ರವಿ ಗ್ರಹ ಕಾರಕತ್ವವು, ಹಾಗೆ ಭಾನುವಾರ ಹುಟ್ಟಿರುವಂತವ್ರಿಗೆ ಕೂಡ ಸೂರ್ಯದೇವ ಬಹಳ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಇವತ್ತು ಯಾವ ವಾರದಲ್ಲಿ ಜನನವಾದ್ರೆ ಏನು ಫಲ, ನೀವೇನಾದ್ರೂ ಭಾನುವಾರ ಜನನ ಆಗಿದ್ರೆ ನಿಮ್ಮ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ನೋಡಿ, ವಾರಗಳು ಸಾಮಾನ್ಯವಾಗಿ 7 ವಾರಗಳು. ಆ 7 ವಾರಗಳಲ್ಲಿ ಓರೆಗಳಿಂದ ವಾರಗಳು ಉತ್ಪತ್ತಿ ಆಗ್ತದೆ ಅಂತ. ಅಂದ್ರೆ ಒಂದೊಂದು ಗಂಟೆಗೆ ಒಂದೊಂದು ಓರೆ ಇರುತ್ತೆ. ಆ 24 ಓರೆ ಮುಗಿದಾಗ ಸೂರ್ಯೋದಯದಲ್ಲಿ ಯಾವ ಓರೆ ಇರುತ್ತೋ ಅದು ವಾರ ಆಗ್ತದೆ. ಈಗ ಎಕ್ಸಾಂಪಲ್, ಭಾನು ಅಂದ್ರೆ ರವಿ ಓರೆ ಸೂರ್ಯೋದಯದಲ್ಲಿದ್ದಾಗ ಅದನ್ನ ಭಾನುವಾರ ಅಂತ ಕರಿತೀವಿ. ಹಾಗಾದ್ರೆ ಭಾನುವಾರ ಹುಟ್ಟದವರಂತ ಗುಣಧರ್ಮಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಭಾನು ಅಂದ ತಕ್ಷಣನೇ ಸೂರ್ಯ ಅಂದ್ರೆ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥವನು ಮತ್ತು ಅವನನ್ನ ರಾಜ ಅಂತ ಕರಿತೀವಿ. ಹಾಗಾದ್ರೆ ಈ ಭಾನುವಾರ ಹುಟ್ಟಿರುವಂಥವ್ರು ಯಾವಾಗ್ಲೂ ಕೂಡ ಸ್ವಲ್ಪ ರಾಜನ ಗುಣ ಉಳ್ಳಂಥವ್ರು, ಸಹಾಯದ ಮನೋಭಾವ ಉಳ್ಳಂಥವ್ರು, ಸ್ವಲ್ಪ ಹೊಗಳಿಕೆ ಪ್ರಿಯರು ಮತ್ತು ನೇರವಾದಂತಹ ನಡೆ ನುಡಿ ಇರುವಂಥವ್ರು. ಮತ್ತು ನೋಡಿ, ಇವರಿಗೆ ಜನರನ್ನ ಹೇಗೆ ಸಂಘಟನೆ ಮಾಡಬೇಕು ಅನ್ನುವಂಥದ್ದು ಗೊತ್ತು. ಆದ್ರೆ ಅನೇಕ ಬಾರಿ ಪದೇ ಪದೇ ನಂಬಿದವರಿಂದ, ಸಹಾಯ ಮಾಡಿದವರಿಂದಲೇ ಮೋಸ ಹೋಗುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಮತ್ತು ಇವರು ಎಷ್ಟು ಜನರಿಗೆ ಸಹಾಯವನ್ನ ಮಾಡ್ತಾರೋ, ಎಷ್ಟು ನೇಮ್ ಅಂಡ್ ಫೇಮ್ ಬರ್ತದೋ, ಇವ್ರಿಗೆ ಶತ್ರುಬಾಧೆಗಳು ಯಾರು ಇವರಿಂದ ಸಹಾಯವನ್ನ ಪಡೆದಿರ್ತಾರಲ್ಲ ಅವರಿಂದನೇ ಇವರಿಗೆ ಪದೇ ಪದೇ ತೊಂದರೆಗಳಾಗುವಂಥದ್ದು ಇರ್ತದೆ. ಮತ್ತೆ ಇವರು ಸುಮ್ನೆ ಹೋಗ್ಬಿಡಲ್ಲ, ಎಲ್ಲನೂ ನಾನು ಮಾಡ್ತೀನಿ ಅಂತ. ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾರೆ. ಅವ್ರಿಗೆ ಏನು ಮಾಡಬೇಕು ಅದು ತುಂಬಾ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಯಾರಾದ್ರೂ ಪ್ರಚೋದನೆಯನ್ನ ಮಾಡ್ಬಿಟ್ರೆ ಕೆಲವೊಂದು ಬಾರಿ ಅನಿವಾರ್ಯತೆಯಿಂದ ಆ ನಾಯಕನಾಗುವಂತಹ ಪರಿಸ್ಥಿತಿ ಉಂಟಾಗ್ತದೆ. ಯಾರು ಪ್ರಚೋದನೆಯನ್ನ ಮಾಡಿರ್ತಾರೋ ಎಲ್ಲವೂ ಒಳ್ಳೇದಾದ ಮೇಲೆ ಅವರಿಂದನೇ ತೇಜೋವಧೆಗಳು ಕೂಡ ಒಂದಷ್ಟು ಆಗುವಂತ ಸಾಧ್ಯತೆಗಳು ಇವ್ರಿಗೆ ಇರ್ತದೆ. ಮತ್ತು ಎಂಥದ್ದೇ ಕಷ್ಟದ ಸಮಯ ಬಂದರೂ ಕೂಡ ಇವರು ಆ ಸಿಚುವೇಶನ್ ಅನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಮತ್ತೆ ಸ್ವತಂತ್ರವಾಗಿ ಬದುಕನ್ನು ಕಟ್ಟಿಕೊಳ್ಳುವಂತ ಸಾಮರ್ಥ್ಯ ಇರ್ತದೆ. ಜೊತೆಗೆ ಸ್ವಾಭಿಮಾನದ ವ್ಯಕ್ತಿಗಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ತುಂಬಾ ಸ್ವಾಭಿಮಾನ ಇರುವಂತಹ ವ್ಯಕ್ತಿತ್ವ ಉಳ್ಳಂಥವ್ರು. ಈ ನೇರ ಮನಸ್ಥಿತಿ ಇರ್ತದಲ್ಲ, ತುಂಬಾ ಬಾರಿ ಅದು ಅವ್ರಿಗೆ ನೆಗೆಟಿವ್ ಕೂಡ ಆಗುತ್ತೆ. ನೇರವಾಗಿ ಮಾತನಾಡುವಂಥದ್ದು, ಎಲ್ಲದರ ಜವಾಬ್ದಾರಿಯನ್ನು ಇವರೇ ತೆಗೆದುಕೊಳ್ಳುವಂಥದ್ದು. ಈ ತರ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಒಂದು ಟ್ರಿಪ್ ಅರೇಂಜ್ ಮಾಡಬೇಕು, ನಾ ಮಾಡ್ತೀನಿ ಬಿಡೋ ಎಲ್ಲ ಅನ್ನುವಂಥ ಯಾರೋ ಒಂದಿಬ್ರು ಕೈ ಎತ್ಬಿಟ್ರು ಅಂದ್ರೆ ದುಡ್ಡು ಕೊಡುವಂಥದ್ದು. ಯಾವುದೋ ಒಂದು ಹಬ್ಬ ಹರಿದಿನಗಳಾಗಬೇಕು, ಯಾವುದೋ ಒಂದು ಕಾರ್ಯಕ್ರಮ ಆಗಬೇಕು, ಮುಂದಾಳತ್ವದಲ್ಲಿ ನಿಂತ್ಕೊಂಡು ಅನೇಕ ಬಾರಿ ಕೈ ಸುಟ್ಟುಕೊಳ್ಳುವಂಥದ್ದು, ಹಣಕಾಸಿನ ತೊಂದರೆಯನ್ನ ಕೂಡ ಅನುಭವಿಸುವಂತ ಒಂದು ಪರಿಸ್ಥಿತಿ ಇವರಿಗೆ ಬರ್ತದೆ. ಭಾನುವಾರ ಹುಟ್ಟಿರೋರು ಅಂತಂದ್ರೆ ಮನೆಗೆ ಆಗ್ಲಿಲ್ಲ ಅಂದ್ರೂ ಊರವ್ರಿಗೆ ಉಪಕಾರಿ ಅಂತ. ಏನಂದ್ರೆ ಯಾವಾಗ್ಲೂ ಕೂಡ ಇವರು ದುಡ್ಡು ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. 1 ಕೋಟಿ ಬಂತ ಎಲ್ಲರಿಗೂ ಹಂಚ್ಬಿಟ್ಟು ಅವ್ರು ಕೂಡ ಸ್ವಲ್ಪ ಇಟ್ಕೋತಾರೆ. ಅವ್ರು ಎಂಜಾಯ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಸಹಾಯ ಮಾಡುವಂಥದ್ದು, ಹಂಚುವಂಥದ್ದು, ಸಮಾನವಾಗಿ ನೋಡ್ಕೊಳ್ಳುವಂಥದ್ದು. ಮತ್ತೆ ನಾನು ಇದನ್ನ ಮಾಡಿದ್ದೀನಿ, ಇವರೆಲ್ಲರೂ ನನ್ನ ಪ್ರೀತಿ ಮಾಡ್ತಾರೆ ಅನ್ನುವಂಥ ಭಾವನೆ ಇದೆಯಲ್ಲ, ಅದರಿಂದ ಇವರು ಹಣಕಾಸಿನ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಅನ್ನು ಇವರು ಕೊಡೋದಿಲ್ಲ. ಖರ್ಚನ್ನ ಮಾಡ್ಬಿಡ್ತಾರೆ. ಇದು ಇವ್ರಿಗೆ ಅನೇಕ ಬಾರಿ ಮನೆಯಲ್ಲಿ ಸಮಸ್ಯೆಗಳಾಗತ್ತೆ. ಜೊತೆಗೆ ಈ ಭಾನುವಾರ ಹುಟ್ಟಿರೋರಿಗೆ ಹೊರಗಡೆಯಿಂದ ನೋಡುವಂತವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ಹುಡುಗರು ಅವ್ನಿಗೇನು ಬಹಳ ಅದ್ಭುತವಾಗವನೆ, ಒಳ್ಳೆ ದುಡ್ಡು ಕಾಸು ಕಾರು ಜನ ಬಹಳ ಅದ್ಭುತವಾಗವನಿಂತ. ಬಟ್ ಇವ್ರಿಗೆ ಗೊತ್ತಿಲ್ಲ, ಇವರು ತುಂಬಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಅನ್ನ ಅನೇಕ ಬಾರಿ ಎದುರಿಸಬೇಕಾಗ್ತದೆ. ಯಾಕಂದ್ರೆ ಇರೋದನ್ನೆಲ್ಲ ಕೊಟ್ಟು ಹೊಗಳಿಕೆಯಿಂದ ಒಂದಷ್ಟು ಮೈ ಮರ್ತು, ಮತ್ತೆ ಇವರಿಂದ ನನಗೆ ನಾಳೆ ಇನ್ನೊಂದೇನೋ ಆಗ್ಬೋದು, ಅವರಿಂದ ಏನೋ ಆಗ್ಬೋದು, ಇವ್ರಿಗೆ ಮಾಡಿದ್ದೀನಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ಕೊನೆಗೆ ಏನೂ ಇಲ್ಲದಿರುವಂತಹ ಒಂದು ಪರಿಸ್ಥಿತಿ. ಸ್ವಾಭಿಮಾನ ಇದೆಯಲ್ಲ, ಈ ಸ್ವಾಭಿಮಾನ ಅನೇಕ ಬಾರಿ ಇವರನ್ನ ತೊಂದರೆ ಕೂಡ ಸಿಲುಕಿಸುವಂತಹ ಒಂದು ಸಮಸ್ಯೆಯನ್ನ ಮಾಡ್ಬಿಡುತ್ತೆ. ಭಾನುವಾರ ಹುಟ್ಟಿರುವಂಥವ್ರಿಗೆ ಹೇಗೆ 1ನೇ ತಾರೀಕಿಗೆ ರವಿ ಗ್ರಹ
ಕಾರಕತ್ವವೋ ಹಾಗೆ ಭಾನುವಾರ ಹುಟ್ಟಿರುವಂತವ್ರಿಗೆ ಕೂಡ ಸೂರ್ಯದೇವ ಬಹಳ ಪ್ರಮುಖವಾದಂತಹ ದೇವತೆ ಆಗ್ತಾನೆ. ಸೂರ್ಯನ ಸಂಪೂರ್ಣವಾದಂತಹ ಗುಣಧರ್ಮಗಳನ್ನ ಇವರು ಹೊಂದಿರ್ತಾರೆ. ಅದ್ರ ಜೊತೆಗೆ ಇವರು ಮಾಡ್ಬೇಕಾಗಿರುವಂತದ್ದು ಏನಂದ್ರೆ, ಯಾವಾಗ್ಲೂ ಕೂಡ ನೀವು ಲೀಡರ್ಶಿಪ್ ಅಂದ್ರೆ ನಾಯಕನಾಗ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ನಾಯಕನಾಗುವಂತ ಸಂದರ್ಭದಲ್ಲಿ ಇದರಿಂದ ನನಗೆ ಉಪಯೋಗ ಇದೆ, ಇದನ್ನ ನಾನು ಮಾಡ್ಬೋದಾ, ಅಥವಾ ಇದು ನಾನ್ ಮಾಡೋದ್ರಿಂದ ನನ್ನ ಕೆಲಸ ಕಾರ್ಯಗಳಿಗೆ ಇದು ತೊಂದರೆ ಆಗತ್ತೆ ಅಂದ್ರೆ ನನ್ನ ರೊಟೀನ್ ಲೈಫ್ ಸ್ಟೈಲ್ ಅಲ್ಲಿ ನನ್ನ ಅರ್ನಿಂಗು ಅಥವಾ ನನ್ನ ಕೆಲಸಕ್ಕೆ ಏನಾದ್ರು ತೊಂದರೆ ಆಗತ್ತಾ, ಎಲ್ಲ ರೀತಿಯ ಕೂಡ ಯೋಚನೆಗಳನ್ನ ನೀವು ಮಾಡ್ಬೇಕಾಗ್ತದೆ. ಜೊತೆಗೆ ಸ್ವಲ್ಪ ಹೊಗಳುವಂತವರಿಂದ ಸ್ವಲ್ಪ ದೂರ ಇರಿ. ಅವರು ಹೊಗಳ್ತಾ ಇದ್ದಾರೆ, ಅತಿ ವಿನಯವನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದಾರೆ ಅಂತಂದ್ರೆ ನಿಮ್ಮನ್ನ ಉಪಯೋಗಿಸ್ಕೊತಾ ಇದ್ದಾರೆ ಅಂತ. ಸಾಮಾನ್ಯವಾಗಿ ಭಾನುವಾರ ಹುಟ್ಟಿರುವಂತವ್ರಿಗೆ ಅವರ ಕೆಲಸ ಕಾರ್ಯಗಳಿಗೆ ಬೇರೆಯವರು ಉಪಯೋಗಿಸ್ಕೊಳ್ಳುವಂಥದ್ದೇ ಜಾಸ್ತಿ ಇರ್ತದೆ. ಯಾಕಂದ್ರೆ ಬೆಳಿಗ್ಗೆ ಸಂಜೆ ರಾತ್ರಿ ಅಂತ ನೋಡೋದಿಲ್ಲ, ಯಾವಾಗ ಕರೆದ್ರು ರೆಡಿ ನಾನು ಬತ್ತಿ ನಡಿಯಪ್ಪ ಅದೇನ್ ನೋಡೋಣ ಅನ್ನುವಂಥ ಒಂದು ಪರಿಸ್ಥಿತಿ ಬರ್ತದೆ. ಭಾನುವಾರ ಹುಟ್ಟಿರುವಂತವ್ರಿಗೆ ಬ್ಲ್ಯಾಕ್ ಕಲರ್ ಡ್ರೆಸ್ಗಳು, ಬ್ಲ್ಯಾಕ್ ಕಲರ್ ವೆಹಿಕಲ್ಸ್ ಅಷ್ಟೊಂದು ಶುಭದಾಯಕವಾದಂಥದ್ದು ಅಲ್ಲ. ಅನೇಕ ಬಾರಿ ಅದರಿಂದ ತೊಂದರೆಯನ್ನ ಅನುಭವಿಸುವಂಥದ್ದಾಗತ್ತೆ. ಜೊತೆಗೆ ಡಾರ್ಕ್ ರೆಡ್ ಕಲರ್ ಅನ್ನು ಕೂಡ ಉಪಯೋಗಿಸ್ಬಿಡಿ. ಯಾಕಂದ್ರೆ ಆಲ್ರೆಡಿ ನೀವು ಸ್ವಲ್ಪ ಕೋಪಿಷ್ಟ್ರು, ಮುಂಗೋಪಿಗಳಾಗಿರೋದ್ರಿಂದ, ಅಗ್ರೆಸಿವ್ ಗುಣದವರಾಗಿರೋದ್ರಿಂದ ರೆಡ್ ಅನ್ನ ಬಳಸೋದ್ರಿಂದ ಇನ್ನೂ ಕೂಡ ಜಾಸ್ತಿ ಕೋಪ ಉದ್ರೇಕಗಳು ಜಾಸ್ತಿ ಆಗುತ್ತೆ. ಆದಷ್ಟು ನೀವು ಬಿಳಿ ಮತ್ತು ಹಳದಿಯನ್ನ ಬಳಸೋದ್ರಿಂದ ಅತ್ಯಂತ ಕಾಮ್ನೆಸ್ ಮತ್ತು ತೇಜಸ್ಸು ನಿಮ್ಮಲ್ಲಿ ಜಾಸ್ತಿ ಆಗ್ತದೆ. ನಿಮಗೆ ಅತ್ಯಂತ ಲಾಭದಾಯಕವಾಗಿರುವಂತಹ ಶುಭದಾಯಕವಾಗಿರುವಂತಹ ದಿಕ್ಕು ಯಾವ್ದಪ್ಪ ಅಂತಂದ್ರೆ ಪೂರ್ವ ದಿಕ್ಕು ನಿಮಗೆ ಅತ್ಯಂತ ಶುಭ ಫಲವನ್ನ ಕೊಡ್ತದೆ ಅಂತ ಹೇಳ್ತಾ, ಭಾನುವಾರದ ಗುಣಧರ್ಮಗಳು ನಿಮ್ಗೆ ಇಷ್ಟ ಆಗಿದೆ. ಅದ್ರ ಜೊತೆಗೆ ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪಾ ಅಂದ್ರೆ, ಪ್ರತಿ ಭಾನುವಾರದ ದಿನ ಅಂದ್ರೆ ಶನಿವಾರ ರಾತ್ರಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಗೋಧಿಯನ್ನ ನೆನೆಸ್ಬೇಕು. ಆ ಗೋಧಿಯನ್ನ ನೆನೆಸಿ ಭಾನುವಾರದ ಬೆಳಿಗ್ಗೆ ಹಸುಗಳಿಗೆ ಕೊಡುವಂಥದ್ದು, ಪಕ್ಷಿಗಳಿಗೆ ಕೊಡುವಂಥದ್ದು, ಓಂ ಗೃಣಿ ಸೂರ್ಯಾಯ ನಮಃ ಅನ್ನೋ ಮಂತ್ರವನ್ನ ಡೈಲಿ 7 ಅಥವಾ 108 ಬಾರಿ ಜಪವನ್ನ ಮಾಡುವಂಥದ್ದು, ಅಥವಾ 108 ಬಾರಿ ಜಪವನ್ನ ಮಾಡುವಂಥದ್ದು, 21 ಬಾರಿ ಜಪವನ್ನ ಮಾಡುವಂಥ ಕೆಲಸವನ್ನ ಮಾಡ್ತಾ ಬಂದ್ರೆ ಸಂಪೂರ್ಣವಾಗಿರುವಂತಹ ಸೂರ್ಯದೇವನ ಅನುಗ್ರಹ ಪ್ರಾಪ್ತಿ ಆಗ್ತದೆ. ನಿಮ್ಮ ಜೀವನದ ಅನೇಕ ಸಂಕಷ್ಟಗಳು ನಿವಾರಣೆ ಆಗಿ ಜೀವನದಲ್ಲಿ ಯಶಸ್ಸನ್ನ ಗಳಿಸ್ತೀರಾ ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾ